ಇನ್ನು ಬೆಳಗಾವಿ ನಗರದಲ್ಲಿ ಕಾಡಾನೆ ಬಿಂದಾಸ್ ರೌಂಡ್ಸ್ ಬೆಕ್ಕಿನಕೇರಿ ಮಾರ್ಗವಾಗಿ ವೈಭವನಗರ ಮೂಲಕ ಎಂಟ್ರಿ ಕೊಟ್ಟಿದೆ. ಕಂಗ್ರಾಳಿ ಮಾರ್ಗವಾಗಿ ಅಲತಗ ಹೊರವಲಯಕ್ಕೆ ಕಾಲಿಟ್ಟ ಗಜ. ಇಡೀ ರಾತ್ರಿ ಅರಣ್ಯ ಇಲಾಖೆ ಪೊಲೀಸರ ಕಾರ್ಯಾಚರಣೆ. ಬೆಳಗಾವಿ ನಗರದಲ್ಲಿ ಕಾಡಾನೆ ಒಂದು ಎಂಟ್ರಿ ಆಗಿದೆ. ನಿಮಗೊಂದು 10-12 ವರ್ಷಗಳ ಹಿಂದೆ ನಿಮಗೊಂದು ನೆನಪಿರ್ಬೋದು, ಮೈಸೂರಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಆನೆ ಎಂಟ್ರಿ ಕೊಟ್ಟು ಇಡೀ ಕಿತಾಪತಿಯನ್ನು ಮಾಡಿತ್ತು. ಇದೀಗ ಬೆಳಗಾವಿಯಲ್ಲಿ ಬೆಕ್ಕಿನಕೇರಿ ಮಾರ್ಗವಾಗಿ ವೈಭವನಗರ ಮೂಲಕ ಎಂಟ್ರಿ, ಕಂಗ್ರಾಳಿ ಮಾರ್ಗವಾಗಿ ಅಲತಗ ಹೊರವಲಯಕ್ಕೆ ಕಾಲಿಟ್ಟ ಗಜ. ಈ ಹೆಸರುಗಳನ್ನು ಹೇಳಿದಾಗ ನಿಮಗೆ ಈ ಬೆಂಗಳೂರಲ್ಲಿ ಕೂತವರಿಗೆ ಅಥವಾ ಬೇರೆ ಬೇರೆ ಭಾಗದಲ್ಲಿದ್ದವರಿಗೆ ಯಾವುದಪ್ಪ ಅಂತ ಅನಿಸ್ತಾ ಇರ್ಬೋದು. ಬಟ್ ಬೆಳಗಾವಿ ಆ ಭಾಗದವರಿಗೆ ಅದು ಭಾಳ ಚಿರಪರಿಚಿತ ಹೆಸರಾಗಿರುತ್ತೆ. ನೋಡಿ, ಬಿಂದಾಸ್ ಭಾಳ ಬಲಿಷ್ಠವಾಗಿರುವಂಥ ಆನೆ, ಸಣ್ಣ ಪ್ರಾಯದ ಆನೆ ಥರನೇ ಕಾಣ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಯಾಕಂದರೆ ಸಾಧಾರಣವಾಗಿ ಅದರ ದಾಡೆ ಹಲ್ಲಿರುತ್ತಲ್ಲ, ಅದರ ಆಧಾರದ ಮೇಲೆ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತೆ. ಭಾಳ ಪ್ರಮುಖವಾಗಿ ಅದನ್ನು ಓಡಿಸುವಂಥ ಪ್ರಯತ್ನಗಳು ಆಗ್ತಾ ಇದೆ. ಬಹಳ ಬಲಿಷ್ಠವಾಗಿರುವಂಥ ಆನೆ ಇದು. ಆನೆ ಹಾವಳಿ ರಾಮನಗರ ಭಾಗದಲ್ಲಿ, ಬೆಂಗಳೂರು, ಮೈಸೂರು, ಆಮೇಲೆ ಕೊಡಗು, ಚಿಕ್ಕಮಗಳೂರು ಇಲ್ಲೆಲ್ಲ ಕೇಳಿದ್ವಿ ನಾವು. ಆದರೆ ಬೆಳಗಾವಿನಲ್ಲೂ ಕೂಡ ಕಂಡು ಬರ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಇದನ್ನ ಸರ್ಕಾರ ಮಹಾರಾಷ್ಟ್ರದ ಆನೆ, ಕರ್ನಾಟಕದ ಆನೆ ಅಂತ ಹೇಳ್ದಿದ್ರೆ ಸಾಕು. ಇದ್ರ ನೋಡಿ ಭಾಳ ಎತ್ತರವಾಗಿರುವಂಥ ಆನೆ. ಯಾಕಂದರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಮೊನ್ನೆ ನಮ್ಮ ಅರ್ಜುನನ್ನು ನಾವು ಕಳ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಆಯಿತು ಅಂತೇಳಿ. ಅರ್ಜುನನಿಗೆ ಸ್ವಲ್ಪ ವಯಸ್ಸಾಗಿತ್ತು. ಆಮೇಲೆ ಎದುರಾಳಿ ಬಂದಂಥ ಪುಂಡಾನೆ ಇದೆಯಲ್ಲ, ಅದು ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆನೆ ಆಗಿತ್ತು. ಅದೇ ಥರ ಇದು ಕಾಣ್ತಾ ಇದೆ. ನಮಗೆ ಅದು ಸುಲಭ, ಈ ಥರ ಕಾಣೋದು ಭಾಳ ಸುಲಭ. ಏನು ಓಡ್ ಬರ್ತಾ ಮತ್ತೊಂದು ಬರುತ್ತಾ ಅಂತೇಳಿ. ಅದು ಒಮ್ಮೆ ರೊಚ್ಚಿಗೆದ್ದು ಬಿಟ್ಟರೆ ಅದು ಏನು ಮಾಡಿಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಬಂದಂಥವರು ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಿ. ಕರೆಕ್ಟ್. ಮೇಡಮ್ ಅವರು ಹೇಳಿದಾಗೆ ಒಂದು ಕಾಡಿನ ಪಕ್ಕದಲ್ಲಿ ಅಂತ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಆನೆಗಳು ಬಂತು ಅಂತ ಹೇಳುವಾಗಲೂ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಬೆಳಗಾವಿನಲ್ಲಿ ಸಾಕಷ್ಟು, ನೀವು ಹೇಳಿದಾಗ ಸಾಕಷ್ಟು ಬೇರೆ ಇದೆ. ಆದರೂ ಇವತ್ತಿನವರೆಗೆ ನಾವಂತೂ ಕೇಳಿಲ್ಲ ಬೆಳಗಾವಿನಲ್ಲಿ ಆನೆ ಬಂದಿರೋದು ಈ ರೀತಿಯಲ್ಲಿ. ಎಲ್ಲಿದ್ರು ಕೂಡ ನಮ್ಗೇನು ಗೊತ್ತಾ, ಚಿಕ್ಕಮಗಳೂರಲ್ಲಿ ಬಂತಂತೆ, ಆಮೇಲೆ ಮೈಸೂರು ಆ ಭಾಗದಲ್ಲಿ ಬಂತಂತೆ. ಅಂದ್ರೆ ಆನೆಯನ್ನು ನೋಡಿ ಅಭ್ಯಾಸ ಇದ್ದಂಥವ್ರು ನೋಡಿ ಎಷ್ಟು ಹೆಂಗಿದೆ ನೋಡ್ರಿ ಆನೆ. ಈಗ ಅದಕ್ಕೆ ಹೆಂಗೆ ಅದನ್ನು ವಾಪಸ್ ಕಳಿಸ್ತಾರೆ. ಸಾಧಾರಣವಾಗಿ ಹೇಗಿರುತ್ತೆ ಅಂತಂದರೆ ವೀಕ್ಷಕರೇ, ಅರಿವಳಿಕೆ ಚುಚ್ಚುಮದ್ದನ್ನು ಕೊಡ್ತಾರೆ. ಆದರೆ ಅದು ಕೂಡ ಡೇಂಜರ್. ಯಾಕೆ ಈ ಬಾರಿ ಅರ್ಜುನನ್ನು ಹಿಡಿಯುವಾಗಲೂ ಕೂಡ ಸ್ಪೆಷಲಿಸ್ಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದೆ. ಸ್ವಲ್ಪ ಹೆಚ್ಚು ಕಡಿಮೆನೂ ಆಗಬಾರ್ದು. ಅರಿವಳಿಕೆ ಚುಚ್ಚುಮದ್ದನ್ನು ಕೊಟ್ಟು ವಾಪಸ್ ತಗೊಂಡೋಗಿ ಬಿಡೋದು ಅಂತಂದರೆ ಅದರ ಪ್ರಜ್ಞೆ ತಪ್ಪಿರಬೇಕು. ಆ ಪ್ರಜ್ಞೆ ತಪ್ಪುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಪ್ರಾಣಾಪಾಯ ಆಗುತ್ತೆ. ನಾವು ಅವತ್ತು ಇದು ಬಂದಿತ್ತಲ್ಲ, ಇಲ್ಲಿ ಯಾವುದು ಚಿರತೆ ಒಂದು ಬಂದಿತ್ತು ಬೆಂಗಳೂರಿನಲ್ಲಿ. ಅದನ್ನು ಕೂಡ ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಅನಸ್ತೇಷಿಯಾ ಜಾಸ್ತಿಯಾಗಿ ಆಮೇಲೆ ಅದು ಬದುಕುಳಿಲಿಲ್ಲ. ಹಾಗಾಗಿ ಸವಾಲು. ಹಾಗಂತ ಅದೇನು ಮಾಡಲಿಕ್ಕೆ ಆಗೋದಿಲ್ಲ, ರಾಕೆಟ್ ಸೈನ್ಸ್ ಅಂತಲ್ಲ. ಆದರೆ ಸ್ಪೆಷಲಿಸ್ಟ್ಗಳಿದ್ರೆ ಸಾಕು, ಡಾಕ್ಟರ್ಗಳು ಅದಕ್ಕೆ ಸಂಬಂಧಪಟ್ಟ ಬಹುಶಃ ಎಲ್ಲ ಕಡೆ ಈಗ ಬರ ಬಂದು ಹಸಿರು ಕಡಿಮೆಯಾಗಿ ಬಹುಶಃ ತುಂಬ ಮೈಗ್ರೇಟ್ ಆಗಿರ್ಬೇಕು. ಅದು ಆನೆ ತುಂಬ ದೂರ ಹೋಗಿ ಅಲ್ಲಿ ಸಿಟಿಗೆ ಎಂಟ್ರಿ ಕೊಟ್ಟಿರ್ಬೇಕದು. ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು. ನಾವು ಈ ಆನೆಯ ಬಗ್ಗೆ ಭಾಳ ಪ್ರೀತಿ ಇದ್ದವರನ್ನ ಕೇಳ್ತಾ ಇದ್ವಿ. ಕಾಡಿನಲ್ಲಿ ಆನೆಗಳಿಗೆ ಬೇಕಿರುವಂಥ ಯಾವುದೇ ಐಟಮ್ಗಳು ಸಿಗ್ತಿಲ್ಲ. ಈ ಕಾಡು ಬಾಳೆಹಣ್ಣು, ಆಮೇಲೆ ಬಿದಿರು ಬೊಬ್ಬು, ಕಬ್ಬು, ಸಮಥಿಂಗ್ ಅದಕ್ಕೆ ಸಿಗ್ತಿಲ್ಲ. ಅದಕ್ಕೆ ಬೇಕಿರುವಂಥದ್ದು ಅಂತೇಳಿ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕ್ತೀವಿ.